ನಾನು ಶಿವಕುಮಾರ್ ಜೋಳಿ ಸಿಂಧನೂರು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಕುಮಾರ್ ಜೋಳಿ ಅಂತ. ಮೊದಲಿಗೆ ಎಲ್ಲರಿಗೂ ನಮ್ಮ ಮುಸ್ಲಿಂ ಸಮಾಜ ಬಾಂಧವರಿಗೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ನಾವೆಲ್ಲರೂ ಮಸೀದಿ ಅಂದರೆ ನಮಗೆಲ್ಲರಿಗೂ ಯಾರಿಗೂ ಬಿಡೋಂಗಿಲ್ಲಪ್ಪ, ಒಳಗೆ ಹೋಗಂಗಿಲ್ಲ ಎಂಬುದೊಂದು ಕಲ್ಪನೆ ಇರುತ್ತೆ. ಅದನ್ನೆಲ್ಲವನ್ನೂ ಇವತ್ತು ಮಸೀದಿಯಲ್ಲಿ ಏನಿದೆ, ಕುರಾನ್ನಲ್ಲಿ ಏನಿದೆ, ಆ ಒಂದು ಕುರಾನ್ನ ಸಂದೇಶಗಳು ಏನು ಸಾರ್ತವೆ ಅಂತಂದು ಎಲ್ಲರಿಗೂ ತಿಳಿಸ್ಕೊಳ್ಳುವ, ಎಲ್ಲರಿಗೂ ಮನವರಿಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಗಂಗಾನಗರದ ಈ ಒಂದು ಸುಂದರವಾದ ಮಸೀದಿಯಲ್ಲಿ ಏರ್ಪಡಿಸಿದ್ದಾರೆ. ಅವರಿಗೆ ಮೊದಲು ನಮ್ಮ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ನಾವು ಭಾರತದಲ್ಲಿ ಎಲ್ಲ ಧರ್ಮೀಯರು ಅಣ್ಣ ತಮ್ಮಂದಿರಂತೆ ಇವತ್ತು ಬದುಕಿ ಬಾಳ್ತಾ ಇದ್ದೇವೆ. ಮುಂದಿನ ದಿನಮಾನಗಳು ಕೂಡ ಯಾವುದೇ ಕಿಡಿಗೇಡಿಗಳು ಎಲ್ಲ ಸಮಾಜದಲ್ಲಿ ಇರ್ತಾರೆ, ಒಬ್ಬರು ಇಬ್ಬರು. ಅವನ್ನ ಯಾವನ್ನು ಕಿವಿಗೊಡದೆ ನಾವೆಲ್ಲರೂ ಇಂದಿನಿಂದ ಯಾವ ರೀತಿ ನಾವು ಬದುಕಿ ಬಾಳಿಕೊಂಡು ಬಂದಿದ್ದೇವೋ ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿಯೂ ಕೂಡ ಅಣ್ಣ ತಮ್ಮಂದಿರಂತೆ, ಸೋದರಂತೆ ಈ ಒಂದು ಹಿಂದೂಸ್ತಾನ ಭಾರತದಲ್ಲಿ ಎಲ್ಲರೂ ಬದುಕೋಣ, ದೇಶವನ್ನು ಸುಭದ್ರವಾಗಿ ಕಟ್ಟೋಣ. ನಿಮ್ಮೆಲ್ಲರ ಸಹಕಾರ ಎಲ್ಲ ಇರಬೇಕು. ಈ ಮಸೀದಿ ದರ್ಶನ ಕಾರ್ಯಕ್ರಮ ಇದೆಯಲ್ಲ, ಒಳ್ಳೆಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಜಮಾತ್ ಇಸ್ಲಾಂದವರು ಏರ್ಪಡಿಸಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ. ಮುಂದಿನ ಇಂತಹ ಅನೇಕ ಕಾರ್ಯಕ್ರಮಗಳು ಸೇರಿದರೆ ಕೋಮುಗಳಲ್ಲಿ ಸೌಹಾರ್ದ ಒಂದು ವಾತಾವರಣ ನಿರ್ಮಾಣವಾಗಿ ಸಂತೋಷದಿಂದ ಬದುಕಲು ಅನುಕೂಲವಾಗುತ್ತದೆ. ಈ ಒಂದು ಕಾರ್ಯಕ್ರಮ ನಮ್ಮೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿದೆ. ಮುಂದಿನ ದಿನಮಾನಗಳಲ್ಲಿ ಕೂಡ ಇಂಥ ಒಂದು ಕಾರ್ಯಕ್ರಮ ಜರುಗಲಿ ಅಂತ ಆಶಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡುತ್ತೇನೆ.